ಬಂಗಾರ ಪ್ರಿಯರಿಗೆ ಪ್ರತಿದಿನ ಬಂಗಾರದ ದರ ಬಿಗ್ ಶಾಕ್ ಕೊಡ್ತಿದೆ. ಭಾರತದಲ್ಲಿ ಬಂಗಾರ ಇಲ್ಲದೆ ಯಾವ ಕಾರ್ಯಕ್ರಮ ನಡೆಯೋದಿಲ್ಲ. ಹೀಗಿರುವಾಗ ಈ ಮಟ್ಟಕ್ಕೆ ಚಿನ್ನದ ಬೆಲೆ ಏರಿಕೆ ಆದ್ರೆ ಏನ್ ಮಾಡೋದು ಹೇಳಿ? ಬನ್ನಿ ಇಂದಿನ ಗೋಲ್ಡ್ ರೇಟ್ ಹೇಗಿದೆ ಅಂತ ತಿಳಿಯೋಣ. ನಿನ್ನೆ 22 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಂ ಚಿನ್ನಕ್ಕೆ ಬೆಂಗಳೂರಿನಲ್ಲಿ 12,170 ರೂಪಾಯಿ ಇತ್ತು. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮಿಗೆ ಬೆಂಗಳೂರಿನಲ್ಲಿ 12,574 ರೂಪಾಯಿ ಇತ್ತು. ಆದ್ರೆ ಇವತ್ತು ಮತ್ತಷ್ಟು ಇಳಿಕೆಯಾಗಿದೆ. ಹೌದು, ಭಾರತದಲ್ಲಿ ದಿನೇ ದಿನೇ ಚಿನ್ನದ ಬೆಲೆ ಏರಿಕೆ ಆಗ್ತಿತ್ತು. ಆದ್ರೆ ಇವತ್ತು ಕೊಂಚ ಇಳಿಕೆಯಾಗಿದೆ. 24 ಕ್ಯಾರೆಟ್ ಚಿನ್ನದ ಬೆಲೆ ಸುಮಾರು 13,086 ರೂಪಾಯಿ ಪ್ರತಿ ಗ್ರಾಮಿಗಿದೆ ಮತ್ತು 22 ಕ್ಯಾರೆಟ್ ಚಿನ್ನದ ಬೆಲೆ 11,995 ರೂಪಾಯಿ ಪ್ರತಿ ಗ್ರಾಮಿಗಿದೆ. ಭಾರತದಲ್ಲಿ ಹೆಚ್ಚಾಗಿ 24 ಕ್ಯಾರೆಟ್ ಚಿನ್ನವನ್ನ ಖರೀದಿಸೋದಿಲ್ಲ. ಹೆಚ್ಚಾಗಿ 22 ಕ್ಯಾರೆಟ್ ಚಿನ್ನವನ್ನ ಖರೀದಿಸ್ತಾರೆ. ಹಾಗಾಗಿ 22 ಕ್ಯಾರೆಟ್ ಚಿನ್ನ ಖರೀದಿಸುವವರಿಗೆ ಇವತ್ತು ಕೊಂಚ ಇಳಿಕೆ ಅಂತ ಅನಿಸಬಹುದು. 11,995 ರೂಪಾಯಿ ಪ್ರತಿ ಗ್ರಾಮಿಗಿದೆ. 24 ಕ್ಯಾರೆಟ್ ಚಿನ್ನದ ಬೆಲೆ ಸುಮಾರು 191 ರೂಪಾಯಿ ಇಳಿಕೆಯಾಗಿದೆ. 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ನಿನ್ನೆಗಿಂತ ಇವತ್ತು 175 ರೂಪಾಯಿ ಇಳಿಕೆಯಾಗಿದೆ. ಈ ರೀತಿ ಚಿನ್ನದ ಬೆಲೆ ಏರಿಕೆಯಾಗಲು ಮತ್ತು ಇಳಿಕೆಯಾಗಲು ಕಾರಣವೇನು ಅಂತ ತಿಳಿಯಕ್ಕೆ ಹೋಗುವುದಾದ್ರೆ, ಡಾಲರ್ ಮೌಲ್ಯದ ಕುಸಿತ. ಡಾಲರ್ ದುರ್ಬಲವಾದಾಗ ಚಿನ್ನದ ಬೆಲೆ ಏರುತ್ತೆ. ಹಣದುಬ್ಬರ, ಇನ್ಫ್ಲೇಷನ್, ವಸ್ತುಗಳ ಬೆಲೆ ಏರಿಕೆಯಾದಾಗ ಜನರು ಚಿನ್ನದಲ್ಲಿ ಹೂಡಿಕೆ ಮಾಡ್ತಾರೆ. ಆಗ ಚಿನ್ನದ ಬೆಲೆ ಏರಿಕೆಯಾಗುತ್ತೆ. ಆರ್ಥಿಕ ಸಂಕಷ್ಟ ಅಂದ್ರೆ ಈ ಯುದ್ಧ, ರಾಜಕೀಯ ಗಲಾಟೆ, ಇದರಿಂದಾಗಿ ಕೆಲವೊಂದು ಬಾರಿ ಚಿನ್ನದ ಬೆಲೆ ಏರಿಕೆಯಾಗುವ ಸಾಧ್ಯತೆಯೂ ಇರುತ್ತೆ. ಬ್ಯಾಂಕ್ ಬಡ್ಡಿದರ ಕಡಿತ. ಬಡ್ಡಿದರ ಕಡಿಮೆ ಇದ್ದಾಗ ಚಿನ್ನದ ಬೇಡಿಕೆ ಹೆಚ್ಚಾಗತ್ತೆ. ವಿದೇಶಿ ಹೂಡಿಕೆದಾರರ ಬೇಡಿಕೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರು ಚಿನ್ನ ಖರೀದಿಸಲು ಮನಸ್ಸು ಮಾಡಿದಾಗ, ಚಿನ್ನವನ್ನು ಹೆಚ್ಚಾಗಿ ಖರೀದಿಸಿದಾಗ ಬೆಲೆ ಏರುತ್ತೆ. ರೂಪಾಯಿ ಮೌಲ್ಯದ ಕುಸಿತ. ರೂಪಾಯಿ ದುರ್ಬಲವಾದಾಗ ಚಿನ್ನದ ಆಮದು ದುಬಾರಿಯಾಗತ್ತೆ. ಆಭರಣದ ಬೇಡಿಕೆ. ಹಬ್ಬ, ಮದುವೆ ಕಾಲದಲ್ಲಿ ಚಿನ್ನದ ಖರೀದಿ ಹೆಚ್ಚಾಗತ್ತೆ. ಹೀಗಾಗಿ ಚಿನ್ನದ ಬೆಲೆ ಸಾಮಾನ್ಯವಾಗಿ ಹೆಚ್ಚಾಗುತ್ತೆ. ಚಿನ್ನದ ಆಮದು ಸುಂಕ. ಸರ್ಕಾರ ಸುಂಕ ಹೆಚ್ಚಿಸಿದ್ರೆ ಚಿನ್ನದ ಬೆಲೆ ಸಹ ಇರುತ್ತೆ. ಜಾಗತಿಕ ಆರ್ಥಿಕ ಬಿಕ್ಕಟ್ಟು. ಇತರ ಹೂಡಿಕೆ ಆಯ್ಕೆಗಳು ಅಪಾಯಕಾರಿಯಾದಾಗ ಚಿನ್ನದ ಬೇಡಿಕೆ ಹೆಚ್ಚಾಗತ್ತೆ. ಚಿನ್ನದ ಉತ್ಪಾದನೆ ಕಡಿಮೆ. ಗಣಿಗಳಲ್ಲಿ ಉತ್ಪಾದನೆ ಕಡಿಮೆ ಆದ್ರೆ ಪೂರೈಕೆ ಕಡಿಮೆ ಆಗಿ ಬೆಲೆ ಏರುತ್ತೆ. ಹೀಗಾಗಿ ಚಿನ್ನದ ಬೆಲೆ ಏರಿಕೆಯಾಗಿ ಮುಂದಿನ ದಿನದಲ್ಲಿ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆಯೂ ಇದೆ. 2026ರ ಕೊನೆಯಲ್ಲಿ 10 ಗ್ರಾಂ ಚಿನ್ನದ ಬೆಲೆ 1,20,000ದಿಂದ 1,60,000 ತನಕ ಆಗಬಹುದು ಎಂದು ಅಂದಾಜಿಸಲಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ.